ನೀವು ಈಗ ಏನಾಗಿದೆ ಅಂತಂದ್ರೆ ಹುಚ್ಚರ ಕೈಯಲ್ಲಿ ದೊಣ್ಣೆ ಕೊಟ್ಟಿದೆ. ಹುಚ್ಚರ ಕೈಯಲ್ಲಿ ದೊಣ್ಣೆ ಕೊಟ್ರೆ ಆ ಹುಚ್ಚ ಯಾರ ತಲೆ ಹೊಡಿತಾರೋ ಗೊತ್ತಿಲ್ಲ. ಈಗ ಪೊಲೀಸ್ನವ್ರ ತಲೆ ಹೊಡೆದಿದ್ದಾರೆ. ನಮ್ಮ ತಲೆನೂ ಹೊಡಿಬಹುದು, ನಿಮ್ ತಲೆನೂ ಹೊಡಿಬಹುದು. ಪ್ರಶ್ನವ್ರು ಕೇಳಿದ್ರೆ ನೀನ್ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಕ್ಕಾಗಿಲ್ಲ, ಕೂತ್ಕಳೆ ಅಂತೀರಿ. ಎಂತ ಇದು ತುಂಡಾವರ್ತಿ ಮಾಡ್ತೀರಿ? ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತಿದ್ದೀರಾ ನೀವು? ನಾವು ಯಾವುದೇ ಕಾರಣಕ್ಕೆ ನಿಮ್ಮ ತಲೆದಂಡ ಆಗುವವರೆಗೆ ನಾವ್ಯಾರು ಕೂಡ ವಿರಮಿಸೋದಿಲ್ಲ. ಮುಖ್ಯಮಂತ್ರಿಗಳೇ ಪ್ರಥಮ ಅಪರಾಧಿ. ನಂಬರ್ A1 ಅವರೇ, ಈ ಸಿಎಂ. ನಂಬರ್ 2 ಹೋಮ್ ಮಿನಿಸ್ಟರ್. ನಂಬರ್ 3 ಇವು ತಲೆದಂಡ ಆಗ್ಲೇಬೇಕು, ಇಲ್ಲ ಅಂತಂದ್ರೆ FIR ಆಗ್ಲೇಬೇಕು. ದುಃಖಕರವಾಗಿರ್ತಕ್ಕಂಥ ಸರ್ಕಾರಿ ಪ್ರಾಯೋಜಿತ 11 ಜನರ ಹತ್ಯೆ ನಡೀತು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈಗಾಗಲೇ ನಮ್ಮ ವಿಧಾನ ಪರಿಷತ್ ವಿಪಕ್ಷ ನಾಯಕರು ಹೇಳಿದ್ರು, ವಾಟ್ ಈಸ್ ದ ಮೀನಿಂಗ್ ಆಫ್ RC? ನಿಮ್ಗೇನಾದ್ರು ಡೆಫಿನೇಷನ್ ಗೊತ್ತಿಲ್ಲದೆ ಇದ್ರೆ, ವಿಜಯ್ ಮಲ್ಯ ಹೇಳಿದ್ದಾರೆ RC ಅಂತ. ಯಾಕೆ ಆ ಫ್ರಾಂಚೈಸಿಯನ್ನು ನಾನು ಕೊಂಡ್ಕೊಂಡೆ, ಅದರ ಪರ್ಪಸ್ ಏನು ಅಂತ ಹೇಳಿದ್ದಾರೆ. ನೀವು ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು. ಯಾವುದೋ ಒಂದು ಫ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಗೆ ಬಿದ್ದು 11 ಜನರ ಬಲಿ ತಗೊಂಡ್ರಲ್ಲ. ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. RCB ಕರ್ನಾಟಕವನ್ನು ಪ್ರತಿನಿಧಿಸಿತ್ತ? ಎಷ್ಟು ಜನ ಕರ್ನಾಟಕದ ಆಟಗಾರರು RCB ಯಲ್ಲಿ ಇದ್ರು? ಕರ್ನಾಟಕ ಸರ್ಕಾರ ಪ್ರಾಯೋಜನೆ ಮಾಡಿತ್ತ? ನೀವು ಸ್ಪಾನ್ಸರ್ ಮಾಡಿದ್ರಾ? 30 ಜನ ಅಲ್ಲಿ ಕುತ್ಕೋಬೇಕು ಅಂತ PWD ಅವರು ನಿಮ್ಗೆ ರೈಟಿಂಗ್ ದಾಗ ಕೊಟ್ರು. ಆ ಸ್ಟೇಜ್ ಅಲ್ಲಿ 30ಕ್ಕಿಂತ ಹೆಚ್ಚು ಜನ ಕುತ್ಕೊಳ್ಳಕ್ ಆಗುದಿಲ್ಲ ಅಂತ ಹೇಳಿದ್ರು. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಹೆಂಡತಿಯನ್ನ ಎಲ್ಲಾರನ್ನೂ ಇಲ್ಲಿ ಕರ್ಕೊಂಡ್ಬಂದು ಫೋಟೋ ಕುಡ್ಸೋಂತ ಕೆಲಸ ಮಾಡಿಲ್ಲ. ಅವ್ರು ಹೆಂಡ್ಕೊಂಡಿದ್ದವರು ಅದಾರ, ಒಬ್ಬರಿಗಿಂತ ಹೆಚ್ಚು. ಅವರು ಎಲ್ಲಾರು ಇಲ್ಲಿ ಬಂದಿದ್ರು. ಅವರೆಲ್ಲರೂ ಬಂದು ಇದು ಕ್ರಿಕೆಟರ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳುವಂತ ಕಾರ್ಯಕ್ರಮ ಇಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ರು. ಈ ಪೊಲೀಸರಿಗೆ ಮುಖ್ಯಮಂತ್ರಿಗಳನ್ನ ನೋಡ್ಬೇಕು, ಉಪಮುಖ್ಯಮಂತ್ರಿಗಳನ್ನ ನೋಡ್ಬೇಕು ಅನ್ನೋದು ಕನ್ಫ್ಯೂಷನ್ ದಲ್ಲಿ ಆ ಜನರ ನಿರ್ಲಕ್ಷ್ಯ ಆಯ್ತು. ಯಾಕಂದ್ರೆ ಇವ್ರು ನೋಡಿದ್ರೆ ಅವ್ರಿಗೆ ಸಿಟ್ಟು, ಅವ್ರು ನೋಡಿದ್ರೆ ಇವ್ರು ಸಿಟ್ಟು. ಈ ಜಗದಾಗ 348ಕ್ಕೆ ರೆಕಾರ್ಡ್ದಲ್ಲಿ ಐತಿ, ಹಾಸ್ಪಿಟಲ್ ರೆಕಾರ್ಡ್ದಲ್ಲಿ. ಮೊದಲನೇ ಸಾವು 348ಕ್ಕೆ ಹಾಸ್ಪಿಟಲ್ದಾಗ ಆಗೈತಿ. ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿನಿತ್ಯ ಒಂದೆಲ್ಲ ಒಂದು ದುರಂತಗಳು ಆಗ್ತಾ ಇದ್ದಾವೆ. ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣಗಳು ಆಗ್ತಾ ಇದ್ದಾವೆ. ಇದೊಂದು ದುರಂತದ ಸರ್ಕಾರ, ಹಗರಣಗಳ ಸರ್ಕಾರ. ಇವರಿಗೆ 11 ಜನ ಅಮಾಯಕರ ಬಲಿ ತಗೊಂಡ ಮೇಲೆ ವಿಧಾನಸೌಧದಲ್ಲಿ ಕೂಡುವಂತ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ, ಕೂಡಲೇ ರಾಜೀನಾಮೆ ಕೊಟ್ಟು ಗೌರವದಿಂದ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ. ಸರ್ಕಾರ ಪದೇ ಪದೇ ಹೇಳ್ತಾ ಇದೆ, ನಾವು ಪರ್ಮಿಷನ್ ಕೊಟ್ಟಿಲ್ಲ. KCA ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಯೋಗ್ಯತೆ ಬೆಂಕಿ ಇಟ್ಟರು ಪರ್ಮಿಷನ್ ಕೊಡಿ. ನಾವು ಈಗ ಯಾವುದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದ್ರೆ 100 ಬಸ್ಗಳು ತಂದು ನಿಲ್ಲಿಸ್ತೀರಾ? 144 ಸೆಕ್ಷನ್ ಹಾಕ್ತೀರಾ? ಕರ್ಫ್ಯೂ ಹಾಕ್ತೀರಾ? ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೇ KCA? ಹಾಕ್ಬೇಕಾಯ್ತು 144 ಸೆಕ್ಷನ್. ಯಾಕೆ ಮಾಡಲಿಲ್ಲ? ಯಾರು ಹೇಳಿದ್ರು? ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ RCB ಬಾವುಟ ಹಿಡ್ಕೊಂಡು ಏನ್ ತಿರುಗಿಸಿದ್ದೆ ಅದು ಹೇಳಿದ್ರಿ ಈಗಾಗಲೇ ಎಲ್ಲ. ಮಲ್ಯ ಆ ರಾಯಲ್ ಚಾಲೆಂಜ್ ವಿಸ್ಕಿ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು. ಹೊಸ ಅಂಬಾಸಿಡರ್ DCM CM ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವ್ರು ಅಂಬಾಸಿಡರ್ ಆಗಿ. ನಮ್ ಲೀಡರ್ ಹೇಳ್ತಾ ಇದ್ರು, ಮೊದ್ಲು RCB ಮಲ್ಯದದು ರಾಯಲ್ ಚಾಲೆಂಜ್ ವಿಸ್ಕಿದದು. ಈಗ ರಿಯಲ್, R ಅಂದ್ರೆ ರಿಯಲ್, C ಅಂದ್ರೆ ಕಲ್ಪ್ರಿಟ್, B ಅಂದ್ರೆ ಆಫ್ ಬೆಂಗಳೂರು. ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು ಇವರಿಬ್ರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. RCB ಅಂದ್ರೆ ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು, ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು. ಇವ್ರ ಮೇಲೆ ಕೇಸೇ ಆಗ್ತಾ ಇಲ್ಲ.
ನನ್ನ ಯಾರು ಹೇಳ್ತಾ ಇದ್ದಾರೆ, ಸರ್ ಇವ್ರು ವಿಧಾನಸೌಧಕ್ಕೆ ಬರ್ಬೇಕಾದ್ರೆ ರಕ್ಷಣೆ ಕೊಡ್ಬೇಕು, ಮನೆಗೆ ಹೋಗ್ಬೇಕಾದ್ರೆ ರಕ್ಷಣೆ ಕೊಡ್ಬೇಕು, ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡ್ಬೇಕು. ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು, ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು. ವಿ ಆರ್ ವಿತ್ ಪೊಲೀಸ್ ನಾವು. ಈ ಇಶ್ಯೂಗೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ ಜೊತೆ ಇರ್ತೀರಿ, ಪೊಲೀಸರ ಜೊತೆ ಇರ್ತೀರಿ, ಪೊಲೀಸರ ಜೊತೆ ನಾವು ನಿಲ್ತೀರಿ.